ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆ್ಯಸ್ ಆಲ್ವೇಸ್ ಡೂಯಿಂಗ್ ಗ್ರೇಟ್. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆ, ಅದರಲ್ಲೂ ಓದ್ತಾ ಇರೋ ಪುಟ್ಟ ಮಕ್ಕಳಿಗೆ ಹೆಲ್ಪ್ ಆಗುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಪಡೋದೇನು? ಅವರವ್ರ ಮಕ್ಕಳು ಚೆನ್ನಾಗಿರಬೇಕು, ಅದರಲ್ಲೂ ಚೆನ್ನಾಗಿ ಓದಬೇಕು, ಓದಿ ಒಳ್ಳೆ ಹೆಸರು ತಗೋಬೇಕಂತ. ಆದರೆ ಇವತ್ತಿನ ದಿನಗಳಲ್ಲಿ ಪುಟಾಣಿ ಮಕ್ಕಳುಗಳೆಲ್ಲ ಓದೋದು ಬಿಟ್ಟು ಸಾಕಷ್ಟು ಟೈಮ್ನ ಟಿವಿ, ಫೋನ್ ಅಂತ ಕಳೀತಾ ಇರ್ತಾರೆ. ಓದೋದ್ರ ಬಗ್ಗೆ ಅಷ್ಟು ಗಮನ ಕೊಡ್ತಿರಲ್ಲ. ಎಲ್ಲರ ಮನೆಯಲ್ಲೂ ಈ ಪ್ರಾಬ್ಲಮ್ ಸರ್ವೇ ಸಾಮಾನ್ಯ ಆಗೋಗಿದೆ. ಒಂದು ಹೋಮ್ವರ್ಕ್ ಮಾಡಿಸ್ಬೇಕು ಅಂದ್ರೂ ಗಂಟೆಗಟ್ಟಲೆ ಅವ್ರನ್ನ ಬೇಡ್ಕೊಬೇಕು, ಕೂತ್ಕೊಳ್ಳಿ ಅಂತ ಗದರಬೇಕು. ಎಷ್ಟು ದಿನ ಅಂತ ಮಾಡೋಕ್ಕಾಗತ್ತೆ? ಇವೆಲ್ಲದ್ರ ನಡುವೆ ಅವರು ಬರ್ತಾ ಬರ್ತಾ ಸೋಂಬೇರಿಗಳು ಕೂಡ ಆಗಿರ್ತಾರೆ, ತುಂಬ ಲೇಸಿಯಾಗಿ ಕಾಣಿಸ್ತಿರ್ತಾರೆ. ನಾವು ಮಕ್ಕಳಲ್ಲಿ ಸಾಕಷ್ಟು ಫಿಸಿಕಲ್ ಹೆಲ್ತ್ ಬಗ್ಗೆ ಗಮನ ಕೊಡ್ತಾ ಇರ್ತೀವಿ, ಬಟ್ ಅವರ ಮೆಂಟಲ್ ಹೆಲ್ತ್ ಕಾಪಾಡೋದು ತುಂಬಾ ಇಂಪಾರ್ಟೆಂಟ್. ಮೆಂಟಲ್ ಹೆಲ್ತ್ ಚೆನ್ನಾಗಿರೋ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ ಕೂಡ ಚೆನ್ನಾಗಿರುತ್ತೆ. ನಿಮ್ಮ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ನ ಜಾಸ್ತಿ ಮಾಡಬೇಕು, ಓದೋದ್ರಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ಬೇಕಂದ್ರೆ ದಯವಿಟ್ಟು ಇದೊಂದು ಕೆಲಸ ಮಾಡಿ. ಹೌದು, ಜನವರಿ 23, 2026 ಶುಕ್ರವಾರ ಈ ದಿನ ವಸಂತ ಪಂಚಮಿ ಆಚರಿಸಲಾಗುತ್ತೆ. ಅಂದರೆ ತಾಯಿ ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತೆ. ಯಾವ್ಯಾವ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಇರುತ್ತೆ, ಓದೋದ್ರ ಬಗ್ಗೆ ಆಸಕ್ತಿ ಇರಲ್ಲ, ನಿರ್ಲಕ್ಷ್ಯದಿಂದ ಇರ್ತಾರೆ, ಅಂಥವ್ರ ಹತ್ರ ತಾಯಿ ಸರಸ್ವತಿ ದೇವಿಯನ್ನು ಈ ದಿನ ಪೂಜೆ ಮಾಡಿಸಿದ್ರೆ ತುಂಬ ಒಳ್ಳೇದಾಗುತ್ತೆ ಅಂತ ನಮ್ಮ ಹಿಂದೂ ಪುರಾಣಗಳಲ್ಲಿ ಹೇಳಲಾಗಿದೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸೋಕ್ಕೂ ಕೂಡ ಈ ದಿನ ತುಂಬ ಮಂಗಳಕರವಾಗಿದೆ. ಈ ಪೂಜೆ ಮಾಡೋದಕ್ಕೆ ಶುಭ ಮುಹೂರ್ತ ಬೆಳಗಿನ ಜಾವ 7:09 ಮಧ್ಯಾಹ್ನ 12:35 ಇರುತ್ತೆ. ಈ ಪೂಜೆ ಮಾಡಬೇಕಾಗಿರೋ ಮಕ್ಕಳು ಬೆಳಗಿನ ಜಾವ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರ ಬಟ್ಟೆ ಧರಿಸಬೇಕು. ಪೂಜೆ ಮಾಡಬೇಕಾಗಿರೋ ಸ್ಥಳವನ್ನು ಶುಚಿಗೊಳಿಸ್ಕೋಬೇಕು. ಗಣಪತಿ ಪೂಜೆಯಿಂದ ಪ್ರಾರಂಭಿಸಿ ನಂತರ ಸರಸ್ವತಿ ದೇವಿಗೆ ಅಭಿಷೇಕ ಮಾಡಬೇಕು. ಸರಸ್ವತಿ ದೇವಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ತಾಯಿಗೆ ಇಷ್ಟವಾದ ಬಿಳಿ ಅಥವಾ ಹಳದಿ ಹೂಗಳಿಂದ ಅಲಂಕಾರ ಮಾಡಬೇಕು. ಶ್ರೀಗಂಧ ಅರ್ಪಿಸಿ ತಾಯಿಯ ಮಂತ್ರ ಪಠಿಸಿ ಓಂ ಸರಸ್ವತ್ಯೈ ನಮಃ ಅಥವಾ ಇತರ ಮಂತ್ರಗಳನ್ನು ಪಠಿಸಬಹುದು. ಮಕ್ಕಳು ಅವರ ಪುಸ್ತಕಗಳನ್ನು ಇಟ್ಟು ಪೂಜೆ ಮಾಡಬೇಕು. ದೇವಿಯ ನೈವೇದ್ಯಕ್ಕೆ ಏನಾದರೂ ಸಿಹಿ ಮಾಡಿದ್ರೆ ಒಳ್ಳೆಯದು. ದೇವಿಗೆ ಧೂಪ ದೀಪ ಅರ್ಪಿಸಿದ ಮೇಲೆ ಮಂತ್ರಪುಷ್ಪ ಮತ್ತು ಆರತಿ ಮಾಡಬೇಕು. ಪೂಜೆ ಮುಗಿದ ನಂತರ ಯಾರಿಗಾದರೂ ಹಣ್ಣು ತರಕಾರಿಗಳನ್ನು ಕೊಟ್ಟು ದಾನ ಮಾಡಿದರೆ ತುಂಬ ಒಳ್ಳೆಯದು. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಟ್ಟು ದಾನ ಮಾಡಿದ್ರೆ ಇನ್ನೂ ಒಳ್ಳೆಯದು. ಅದರಿಂದಾನೇ ಸಾಕಷ್ಟು ಶಾಲೆಗಳಲ್ಲಿ ಪರೀಕ್ಷೆಗಳು ಶುರುವಾಗೋ ಮುಂಚೆ ಸರಸ್ವತಿ ಪೂಜೆಯನ್ನು ಮಕ್ಕಳ ಕೈಲಿ ಮಾಡಿಸ್ತಾರೆ. ಸೊ ದಯವಿಟ್ಟು ನಾಳೆ ನಿಮ್ಮ ಮನೆಯಲ್ಲಿ ಇರೋ ಮಕ್ಕಳ ಹತ್ರ ಸರಸ್ವತಿ ಪೂಜೆ ಮಾಡಿಸಿ ಅವರ ಉತ್ತಮ ಭವಿಷ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ. ನನ್ನ ಈ ವಿಡಿಯೋಯಿಂದ ಒಂದಷ್ಟು ಮಕ್ಕಳಿಗೆ ಹೆಲ್ಪ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.